ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಚುನಾವಣಾ ಫಲಿತಾಂಶ ರಾಜಕೀಯ ಪಂಡಿತರ ಲೆಕ್ಕಾಚಾರವನ್ನೇ ತಾಲೆ ಕೆಳಗು ಮಾಡಿದೆ. ಈ ನಡುವೆ ರಾಜಕೀಯ ಚಾಣಾಕ್ಷ ಪ್ರಶಾಂತ್ ಕಿಶೋರ್ ಈ ಹಿಂದೆ ನೀಡಿದ್ದ ಹೇಳಿಕೆಯೊಂದು ಈಗ ನಿಖರ ಗುರಿ ತಲುಪಿದಂತೆ ಕಾಣ್ತಾ ಇದೆ. ವಿಜಯವರ ತಮಿಳಿಗ ವೆಟ್ರಿ ಕಳಗಂ ಏಕಾಂಗಿಯಾಗಿ ಸ್ಪರ್ಧಿಸಿದ್ರೆ ಗೆಲುವು ಸಾಧಿಸಬಹುದು ಎಂಬ ಕಿಶೋರ್ ಅವರ ಭವಿಷ್ಯವಾಣಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವಿಜಯ್ ಅವರ ಪಕ್ಷಕ್ಕೆ ವಿಶೇಷ ರಾಜಕೀಯ ಸಲಹೆಗಾರರಾಗಿದ್ದ ಪ್ರಶಾಂತ್ ಕಿಶೋರ್ ಈ ಹಿಂದೆ ತಮಿಳುನಾಡಿನ ಖಾಸಗಿ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡುತ್ತಾ ತಮಿಳುನಾಡಿನಲ್ಲಿ ವಿಜಯ್ ಏಕಾಂಗಿಯಾಗಿ ಕಣಕ್ಕಿಳಿದ್ರೆ ಅವರಿಗೆ ಗೆಲ್ಲುವ ಅತ್ಯಂತ ಉತ್ತಮ ಅವಕಾಶ ಇದೆ ಅಂತ ಹೇಳಿದ್ರು. ಎಐಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇದೆಯೇ ಎಂದು ಕೇಳಿದಾಗ ಕಿಶೋರ್ ಅವರು ಖಂಡಿತವಾಗಿಯೂ ಇಲ್ಲ ಅಂತ ಉತ್ತರಿಸಿದ್ರು. ಏಕಾಂಗಿಯಾಗಿ ಸ್ಪರ್ಧಿಸುವ ಬಗ್ಗೆ ಅವರು ಯೋಚಿಸಬೇಕು ಮತ್ತು ಅದು ಬದಲಾಗುತ್ತೆ ಎಂದು ನಾನು ಭಾವಿಸೋದಿಲ್ಲ. ಒಬ್ಬಂಟಿಯಾಗಿ ಸ್ಪರ್ಧಿಸಿದ್ರೆ ಜಯದ ಅವಕಾಶಗಳು ಹೆಚ್ಚು ಅಂತ ಪ್ರಶಾಂತ್ ಕಿಶೋರ್ ಈ ಹಿಂದೆಯೇ ಹೇಳಿದ್ರು. ಅತ್ಯುತ್ತಮ ಅವಕಾಶ ಅಂದ್ರೆ ಏನು ಅಂತ ಪ್ರಶ್ನಿಸಿದಾಗ ತಮಿಳುನಾಡನ್ನ ಗೆಲ್ಲುವ ಉತ್ತಮ ಅವಕಾಶ ಎಂದು ಕಿಶೋರ್ ನೇರವಾಗಿ ಹೇಳಿದ್ರು. ಅಲ್ಲದೆ ಸರ್ಕಾರ ರಚಿಸಲು ಬೇಕಾದ ಬಹುಮತದ ಸಂಖ್ಯೆ 118 ವಿಜಯ್ ತಲುಪಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಖಂಡಿತವಾಗಿಯೂ ಸಾಧ್ಯ. ಈ ವಿಡಿಯೋವನ್ನ ಎತ್ತಿಟ್ಕೊಳ್ಳಿ ಮತ್ತು ಫಲಿತಾಂಶ ಬಂದಾಗ ಪ್ಲೇ ಮಾಡಿ ಅಂತ ಅತ್ಯಂತ ಆತ್ಮವಿಶ್ವಾಸದಿಂದ ಪ್ರಶಾಂತ್ ಕಿಶೋರ್ ಸವಾಲ್ ಹಾಕಿದ್ರು. ದೇಶದ ಹಲವು ಪಕ್ಷಗಳಿಗೆ ಚುನಾವಣಾ ವಿಜಯದ ಸ್ಕ್ರಿಪ್ಟ್ ಬರೆದಿರುವ ಪ್ರಶಾಂತ್ ಕಿಶೋರ್ ಅವರನ್ನ ವಿಜಯ್ ಅವರು ತಮ್ಮ ಮೊದಲ ಚುನಾವಣೆಯ ಕಣಕ್ಕಿಳಿಯೋ ಮುನ್ನವೇ ಸಲಹೆಗಾರರನ್ನಾಗಿ ನೇಮಿಸಿಕೊಂಡಿದ್ರು. ಪ್ರಶಾಂತ್ ಕಿಶೋರ್ ಅವರ ಇನ್ಪುಟ್ಗಳು ತಂತ್ರಗಳು ಚುನಾವಣೆಯಲ್ಲಿ ಅತ್ಯಂತ ಮೌಲ್ಯಯುತ ಅನ್ನೋದನ್ನ ವಿಜಯ್ ನಂಬಿದ್ದಾರೆ. ಅದರಂತೆಯೇ ವಿಜಯ್ ಯಾವುದೇ ದೊಡ್ಡ ಮೈತ್ರಿಕೂಟಗಳ ಜೊತೆ ಕೈ ಜೋಡಿಸದೆ ಅಂತೆಯೇ ವಿಜಯ್ ದೊಡ್ಡ ಮೈತ್ರಿಕೂಟಗಳ ಜೊತೆ ಕೈ ಜೋಡಿಸದೆ ಎಲ್ಲ 224 ಕ್ಷೇತ್ರಗಳಲ್ಲಿಯೂ ಏಕಾಂಗಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ರು. ಈ ಚುನಾವಣೆ ತಮಿಳುನಾಡು ರಾಜಕೀಯದಲ್ಲಿ ಪ್ರಮುಖ ಬದಲಾವಣೆಗೂ ಸಾಕ್ಷಿಯಾಗಿದೆ. 60 ವರ್ಷಗಳಿಂದ ರಾಜ್ಯದಲ್ಲಿ ಪ್ರಾಬಲ್ಯ ಹೊಂದಿರುವ ಡಿಎಂಕೆ ಐಡಿಎಂಕೆ ಪಕ್ಷಗಳು ಭಾರಿ ಹಿನ್ನಡೆ ಅನುಭವಿಸಿವೆ. ಅಂತೆಯೇ ನಟ ರಾಜಕಾರಣಿ ವಿಜಯ್ ಅವರ ಟಿವಿಕೆ ಇತಿಹಾಸವನ್ನ ನಿರ್ಮಿಸಲು ಸಜ್ಜಾಗಿದೆ. ಈ ಅದ್ಭುತ ಪ್ರದರ್ಶನದ ಮೂಲಕ ಜನ್ಸುರಾಜ್ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಕೂಡ ಸುದ್ದಿಯಲ್ಲಿದ್ದಾರೆ. ಕಳೆದ ಬಿಹಾರ ಚುನಾವಣೆಯಲ್ಲಿ ಅವರೇ ತಮ್ಮ ಪಕ್ಷದ ಗೆಲುವಿನ ಬಗ್ಗೆ ತಪ್ಪಾಗಿ ಭವಿಷ್ಯ ನುಡಿದಿದ್ರು ಈ ಬಾರಿ ಟಿವಿಕೆ ಗೆಲುವಿನ ಬಗ್ಗೆ ಭವಿಷ್ಯವನ್ನ ನುಡಿಯೋ ಮೂಲಕ ಮತ್ತೊಮ್ಮೆ ಪ್ರಶಾಂತ್ ಕಿಶೋರ್ ಮುನ್ನೆಲೆಗೆ ಬಂದಿದ್ದಾರೆ. ಪ್ರಶಾಂತ್ ಕಿಶೋರ್ 2025 ಫೆಬ್ರವರಿಯಲ್ಲಿ ಟಿವಿಕೆ ಜೊತೆ ಕೆಲಸ ಮಾಡಲು ಪ್ರಾರಂಭ ಮಾಡಿದ್ರು. ಆದಾಗ್ಯೂ ಜುಲೈ 2025ರಲ್ಲಿ ಬಿಹಾರ ಚುನಾವಣೆಯ ಕಾರ್ಯನಿರತ ವೇಳಾಪಟ್ಟಿಯಿಂದಾಗಿ ಅವರು ತಮ್ಮ ಸಲಹಾ ಪಾತ್ರದಿಂದ ಹಿಂದೆ ಸರಿತಾರೆ. ಇದರ ಹೊರತಾಗಿ ವಿಜಯ್ ಅವರನ್ನ ತಮಿಳುನಾಡಿಗೆ ಹೊಸ ಭರವಸೆ ಅಂತ ಬಣ್ಣಿಸಿದ್ರು. ಕಳೆದ ವರ್ಷ ಫೆಬ್ರವರಿಯಲ್ಲಿ ಪ್ರಶಾಂತ್ ಕಿಶೋರ್ ನನ್ನ ಸ್ನೇಹಿತ ಅಥವಾ ಸಹೋದರ ವಿಜಯ್ ಅವರಿಗೆ ಸಹಾಯ ಮಾಡಲು ನಾನು ಇಲ್ಲಿಲ್ಲ, ಯಾಕಂದ್ರೆ ಅವರಿಗೆ ನನ್ನ ಸಹಾಯದ ಅಗತ್ಯವೇ ಇಲ್ಲ. ಅವರು ತಮಿಳುನಾಡಿಗೆ ಹೊಸ ಭರವಸೆ, ಅದಕ್ಕಾಗಿಯೇ ನಾನು ಇಲ್ಲಿದ್ದೇನೆ ಅಂತ ಹೇಳಿಕೊಂಡಿದ್ರು. ರಾಜಕೀಯದಲ್ಲಿ ತಂತ್ರ ರೂಪಿಸುವುದು, ಚುನಾವಣೆಯಲ್ಲಿ ಸ್ಪರ್ಧಿಸೋದು ವಿಭಿನ್ನ ವಿಷಯ. ಆದರೆ ಸರಿಯಾದ ತಂತ್ರ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ ಎಂದು ಕಿಶೋರ್ ಕಳೆದ ವರ್ಷ ಹೇಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ದೊಡ್ಡವರ ಮಕ್ಕಳೇ ಯಶಸ್ಸು ಗಳಿಸಿದ್ರೆ ದೇಶ ಸಚಿನ್ ತೆಂಡೂಲ್ಕರ್, MS ಧೋನಿ, ವಿರಾಟ್ ಕೊಹ್ಲಿ ಅಂತಹ ಆಟಗಾರರನ್ನ ಕಾಣ್ತಿರ್ಲಿಲ್ಲ ಅಂತ ಹೇಳೋ ಮೂಲಕ ಕಿಶೋರ್ ಕುಟುಂಬ ರಾಜಕೀಯವನ್ನ ಗುರಿಯಾಗಿಸಿ ಈ ಹೇಳಿಕೆ ನೀಡಿದ್ರು. ಜೊತೆಗೆ ತಮಿಳುನಾಡಿನಲ್ಲಿ ಅತ್ಯಂತ ಜನಪ್ರಿಯ ಬಿಹಾರಿಯಾಗಲು ಬಯಸ್ತೀನಿ ಅಂತ ಪ್ರಶಾಂತ್ ಕಿಶೋರ್ ತಮಾಷೆಯಾಗಿ ಹೇಳಿದ್ರು. 2021ರಲ್ಲಿ ಪ್ರಶಾಂತ್ ಕಿಶೋರ್ ಡಿಎಂಕೆಗೆ ತಂತ್ರಜ್ಞರಾಗಿದ್ರು. ಕಳೆದ ವರ್ಷ ಟಿವಿಕೆ ಕೇವಲ ಒಂದು ಪಕ್ಷವಲ್ಲ, ಬದಲಾವಣೆಯ ಧ್ವನಿ ಅಂತ ಬಣ್ಣಿಸಿದ್ರು. ಕಳೆದ 30ರಿಂದ 35 ವರ್ಷಗಳಿಂದ ನಡೀತಾ ಇರುವುದನ್ನ ಬದಲಾಯಿಸುವ ಸಮಯ ಬಂದಿದೆ ಅಂತ ಹೇಳಿದ್ರು. ವಿಜಯ್ ಅವರ ನಾಯಕತ್ವದಲ್ಲಿ ಟಿವಿಕೆ ಜನರ ಆಶಾಕಿರಣವಾಗಲಿದೆ ಅಂತ ಹೇಳಿದ್ರು. ಈ ನಡುವೆ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಹೊಸದೊಂದು ರೋಚಕ ಚರ್ಚೆ ಮುನ್ನೆಲೆಗೆ ಬಂದಿದೆ. ತಮಿಳುನಾಡಿನ ಭದ್ರಕೋಟೆಯನ್ನ ಭೇದಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ವಿಜಯ್ ಅವರನ್ನ ದುರಂದರ್ನಂತೆ ಕಣಕ್ಕಿಳಿಸಿದ್ದಾರೆಯೇ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಹುಟ್ಟುಹಾಕಿದೆ.
ದುರಂದರ್ ಸಿನಿಮಾದಲ್ಲಿ ನಾಯಕ ಹಮ್ಜಾ ಅಲಿ ಮಜಾರಿ ಎಂಬ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ತೆರಳಿ ಅಲ್ಲಿನ ವ್ಯವಸ್ಥೆಯನ್ನ ನಾಶ ಮಾಡುವಂತೆ ವಿಜಯ್ ಕೂಡ ತಮಿಳುನಾಡಿನ ಸಾಂಪ್ರದಾಯಿಕ ರಾಜಕೀಯವನ್ನ ಬದಲಿಸಲು ಬಂದ ಮೋದಿಯವರ ಸೀಕ್ರೆಟ್ ಏಜೆಂಟ್ ಅನ್ನೋ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ 2014 ಏಪ್ರಿಲ್ 16ರಂದು ಕೊಯಮತ್ತೂರಿನಲ್ಲಿ ನರೇಂದ್ರ ಮೋದಿ ಮತ್ತು ವಿಜಯ್ ನಡುವೆ ನಡೆದಿದ್ದ ಭೇಟಿಯ ಫೋಟೋಗಳು ಮತ್ತೆ ವೈರಲ್ ಆಗ್ತಾ ಇದೆ. ಅಂದು ನರೇಂದ್ರ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ವಿಜಯ್ ಅವರನ್ನ ತಮ್ಮ ಪಕ್ಕದಲ್ಲೇ ಕೂರಿಸಿಕೊಂಡಿದ್ದನ್ನ ಸ್ಮರಿಸ್ತಾ ಇರುವ ನೆಟ್ಟಿಗರು ಅಂದು ಶುರುವಾದ ಸ್ನೇಹಕ್ಕೆ ಇಂದು ಅರ್ಥ ಸಿಕ್ತಿದೆ ಅಂತ ವಿಶ್ಲೇಷಿಸ್ತಾ ಇದ್ದಾರೆ.